ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈಗ ನೋಡಿ, ಬೆಳಿಗ್ಗೆ 9 ಗಂಟೆ ಆಗಿದೆ. ಹಾಗೆ ಎಲ್ಲ ಬೆಳಗ್ಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ನಾಷ್ಟ ಎಲ್ಲ ಮಾಡಿಕೊಂಡು ಈಗ ನೋಡಿ, ನಾನು ಇದು ಬ್ಲೌಸ್ ಎಲ್ಲ ಅರ್ಜೆಂಟ್ ಇತ್ತು, ಕೊಡೋದಿತ್ತು. ಹೀಗಾಗಿ ಫಸ್ಟು ಹೆಮ್ಮಿಂಗ್ ಮಾಡ್ತಾ ಕೂತಿದ್ದೀನಿ. ನಿನ್ನೆ ರಾತ್ರಿ ಮಾಡಬೇಕು ಅಂತ ಇದ್ದೆ, ಆದರೆ ಮಾಡಲಿಲ್ಲ. ಕಟ್ಟಿಂಗ್ ಎಲ್ಲ ಮಾಡೋದಿತ್ತು, ಹೀಗಾಗಿ ಮಾಡೋದಕ್ಕೆ ಆಗಲಿಲ್ಲ. ಸ್ಟಿಚಿಂಗ್ ಎಲ್ಲ ಇತ್ತು, ಹೀಗಾಗಿ ಮಾಡೋದಕ್ಕಾಗಲಿಲ್ಲ. ಹೀಗೆ ಅವರು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬರ್ತಾ ಇದ್ದಾರೆ. ಹೀಗಾಗಿ ಸ್ಟಿಚಿಂಗನ್ನು ಹೆಮ್ಮಿಂಗನ್ನು ಮಾಡ್ತಾಯಿದ್ದೀನಿ. ಇದಿಷ್ಟು ಮಾಡಿಟ್ಬಿಟ್ಟು ಆಮೇಲೆ ಸ್ಟಿಚಿಂಗಿಗೆ ಕೂತ್ಕೊಂಡ್ರೆ ಚಿಂತೆ ಇರೋದಿಲ್ಲ. ಇಲ್ಲಾಂದರೆ ಅವ್ರು ಬಂದುಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ. ಅದಕ್ಕೆ ಮಾಡಿಟ್ಬಿಟ್ಟೆ ಆಮೇಲೆ ಸ್ಟಿಚಿಂಗಿಗೆ ಕೊಡ್ತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಒಂದು ಲೈಕನ್ನು ಕೊಡಿ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡಿ, ಈ ಥರ ಬಂದಿದೆ ಬ್ಲೌಸು. ಫುಲ್ ವರ್ಕ್ ಇದೆ ಇದು ಬ್ಲೌಸಲ್ಲಿ. ಟಿಕ್ಳಿ ವರ್ಕು, ಗೋಲ್ಡನ್ ಜರಿ ವರ್ಕು ಇದೆ. ನೋಡಿ, ಈ ಥರ ಬಂದಿದೆ. ತುಂಬ ದಪ್ಪ ಇದ್ದಾರೆ ಅವರು. ಈಗ ಆಮೇಲೆ ಇದು ಹೆಮ್ಮಿಂಗ್ ಮುಗೀತು. ಇದು ನೋಡಿ, ನಾನು ಡಿಸೈನ್ ಮಾಡಿರುವ ಬ್ಲೌಸು, ಹೈನೆಕ್ ಡಿಸೈನು. ಮೊನ್ನೆ ಬೇರೆ ಒಂದು ಹೊಲಿದಿದ್ದೆ ಅವ್ರದ್ದೇ ಇದು. ಇನ್ನೊಂದು ಈ ಥರ ಡಿಸೈನ್ ಒಂದು ಮಾಡಿದ್ದೀನಿ. ಸೆಂಟರಿಗೆ ಒಂದು ಬಟನ್ ಹಚ್ಚಿದ್ದೀನಿ, ಶೋ ಬಟನ್ನು. ಗ್ರೀನ್ ಕಲರ್ ಸಾಡಿ ಇದೆ, ಅದು ಗ್ರೀನ್ ಕಲರ್ ಬಟನ್ ಹಚ್ಚಿದ್ದೀನಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈಗ ಸ್ಟಿಚಿಂಗ್ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದೆ. ಹಾಗೆ ಹೀರೆಕಾಯಿ ಎಲ್ಲನೂ, ತರಕಾರಿ, ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲನೂ ಈಗ ಕುಕ್ಕರಿಗೆ ಹಾಕಿಬಿಟ್ಟು ಇಡಬೇಕು. ಎಲ್ಲ ರೆಡಿ ಮಾಡ್ಕೋತೀನಿ. ಈಗ ನೋಡಿ, ಅನ್ನಕ್ಕಿಡಬೇಕಂತ ಹೇಳಿ ಅಕ್ಕಿ ತೊಳ್ಕೊತಾ ಇದ್ದೀನಿ. ಅಕ್ಕಿ ತೊಳ್ಕೊಂಡು ಆಮೇಲೆ ಕುಕ್ಕರಲ್ಲಿ ಅನ್ನ ಮತ್ತು ಬೇಳೆ, ತರಕಾರಿ ಎಲ್ಲ ಹಾಕಿಬಿಟ್ಟು ಒಂದೇ ಸಲ ಇಟ್ಕೋತೀನಿ. ಅಂದರೆ ಒಂದೇ ಸಲ ಎರಡು ಬೆಂದು ಬಿಡುತ್ತೆ. ಗ್ಯಾಸ್ನೂ ಸೇವ್ ಆಗುತ್ತೆ. ಈಗಿನ ಗ್ಯಾಸಿಂದು ತುಂಬ ಪ್ರಾಬ್ಲಮ್ ಇದೆ ಅಲ್ಲ, ಹೀಗಾಗಿ ನಾವು ಎಷ್ಟು ಸೇವ್ ಮಾಡ್ತೀವೋ ಅಷ್ಟು ತುಂಬ ಒಳ್ಳೆಯದು. ಬೇಗ ಗ್ಯಾಸ್ ಕೊಡಲ್ಲ. ಈಗ 45 ದಿನದ ಮೇಲೇ ಆಗತ್ತೆ ಒಂದು ಸಿಲಿಂಡ್ರ್ ನಾವು ಬುಕ್ ಮಾಡಬೇಕಂದ್ರೆ. 1 ತಿಂಗಳು ಆದಮೇಲೆ ಬುಕ್ ಮಾಡಬೇಕು. ಆಮೇಲೆ 15-20 ದಿನ ಆದರೂ ಸಿಲಿಂಡ್ರ್ ಬರಲ್ಲ. ತುಂಬ ತೊಂದರೆ ಇದೆ ಸಿಲಿಂಡ್ರದ್ದಂತೂ. ಈಗ ನೋಡಿ, ಬೇಳೆ ತೊಳ್ಕೊತಾ ಇದ್ದೀನಿ. ಬೇಳೆ ತೊಳ್ಕೊಂಡು ಅದರಲ್ಲೇ ಹೀರೆಕಾಯಿ, ಈರುಳ್ಳಿ, ಆಮೇಲೆ ಮೆಣಸಿನ್ಕಾಯಿ ಎಲ್ಲನೂ ಹಾಕಿಬಿಟ್ಟು ಕುಕ್ಕರಲ್ಲಿ ಇಟ್ಕೋತೀನಿ. ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ. ಒಂದು 3 ವಿಷಲ್ಲಿಗೆ ಅಂದರೆ ಎಲ್ಲ ಬೆಂದುಬಿಡುತ್ತೆ. ಹಾಗೆ ಮಸಾಲೆ ರುಬ್ಕೋಬೇಕು. ಮಸಾಲೆ ಎಲ್ಲ ರುಬ್ಕೊಂಡು ಆಮೇಲೆ ಸಾರೊಂದು ಮಾಡಿಬಿಟ್ರೆ ಆಯಿತು. ನೋಡಿ, ತಲೆಗೆ ಸ್ವಲ್ಪ ಹೇರ್ ಡೈ ಹಚ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಲೇಟಾಗಿ ಸ್ನಾನ ಮಾಡಿದ್ರೆ ಆಯಿತು ಅಂತ ಹಚ್ಕೊಂಡಿದ್ದೀನಿ. ಅದನ್ನು ತೊಳ್ಕೊಂಡು ಇಲ್ಲ ಅಡುಗೆ ಮಾಡಿಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗಬೇಕು. ಸ್ನಾನ ಆದಮೇಲೆ ಮತ್ತೆ ಸಾರೆಲ್ಲ ಕುದಿಸ್ಕೊಂಡು ಆಮೇಲೆ ಊಟ ಮಾಡಿದ್ರೆ ಆಯಿತು. ಈಗ ಕುಕ್ಕರ್ ಒಂದು ಇಟ್ಬಿಟ್ಟು ಹೋದರೆ ಅರ್ಧ ಕೆಲಸ ಮುಗಿದು ಬಿಡುತ್ತೆ. ಮಸಾಲೆ ಒಂದು ರುಬ್ಬಿಟ್ಕೋಬೇಕು. ಈಗ ನೋಡಿ, ಮಸಾಲೆಗೆ ರೆಡಿ ಮಾಡ್ಕೋಬೇಕು ಎಲ್ಲನೂ. ನೋಡಿ, ಈಗ ಮಸಾಲೆ ರುಬ್ಕೋತಾ ಇದ್ದೀನಿ. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ದಯವಿಟ್ಟು ಎಲ್ಲರೂ ತಿಳಿಸಿ, ಕಮೆಂಟ್ ಮೂಲಕ ತಿಳಿಸಿ. ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದಲ್ಲಿ ಕ್ಷಮಿಸಿ.
ನೋಡಿ ಮಿಕ್ಸಿ ಒಳಗಡೆ ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ. ಹಾಗೆ ಮೆಣಸಿನ್ಕಾಯಿ, ಹವಿಸ್ ಕಾಳು, ಅರಿಶಿನ ಪುಡಿ ಎಲ್ಲನೂ ಹಾಕೋತಾ ಇದ್ದೀನಿ. ನೋಡಿ ಹಾಕ್ಕೊಂಡು ರುಬ್ಬಿಟ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗಬೇಕು. ಸ್ನಾನ ಮುಗಿಸಿ ಆಮೇಲೆ ಪೂಜೆ ಎಲ್ಲ ಮುಗಿಸಿ ಸಾರು ಆಮೇಲೆ ಕುದಿಸ್ತೀನಿ. ಎಲ್ಲ ಕುದಿಸ್ಬಿಟ್ಟು ಆಮೇಲೆ ಊಟ ಮಾಡೋದು. ಆಮೇಲೆ ಊಟ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಮತ್ತೆ ಸ್ಟಿಚಿಂಗಿಗೆ ಕೂಡಬೇಕು. ಈ ಅರ್ಜೆಂಟ್ ಬಟ್ಟೆ ಮುಗಿಯೋವರೆಗೂ ಹೀಗೆ ನೋಡಿ ನಮ್ಮದು ರೆಸ್ಟೇ ಇಲ್ಲ. ರೆಸ್ಟ್ ಇಲ್ಲದೇ ಕೆಲಸ ಮಾಡಬೇಕು ನೋಡಿ. ಅರ್ಜೆಂಟ್ ಇದ್ದಾಗ ಈ ಥರ ಮಾಡಿದರೆ ಟೈಮಿಗೆ ಕೊಡ್ಬೋದು. ಇಲ್ಲ ಅಂದರೆ ಟೈಮಿಗೆ ಕೊಡೋದು ತುಂಬ ಕಷ್ಟ. ನಮಗೆ ಕಸ್ಟಮರು ತುಂಬ ಮುಖ್ಯ. ಕಸ್ಟಮರ ಟೈಮಿಗೆ ಕೊಟ್ರೇ ಅವರು ಮತ್ತೆ ಬರೋದು. ಈಗ ನೋಡಿ ಮಸಾಲೆ ಆಯಿತು. ಈ ಕಡೆ ಕುಕ್ಕರು ಕುದೀತಾ ಇದೆ. ಇದೊಂದು ಹೇರ್ ಡೈ ಇದೊಂದು ಕೆಲಸ ನೋಡಿ. ನಮಗೆ ಸ್ವಲ್ಪ ದಿನ ಆದ ಕೂಡಲೇ ಎಲ್ಲ ಬೆಳ್ಳಗೆ ಅನಿಸುತ್ತೆ, ಮತ್ತು ಹೇರ್ ಡೈ ಹಚ್ಕೋಬೇಕಾಗತ್ತೆ. ಇದೊಂದು ದೊಡ್ಡ ಕೆಲಸ ಇದು. ಈಗ ನೋಡಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಬಂದೆ ನೋಡಿ. ಈಗ ಕುಕ್ಕರ್ ತೆಗಿತಾ ಇದ್ದೀನಿ. ಬೇಳೆ ಎಲ್ಲ ತೆಗೆದು ಬೇರೆ ಪಾತ್ರೆಗೆ ಹಾಕ್ಕೋಬೇಕು. ಹಾಕ್ಕೊಂಡು ಎಲ್ಲ ಮಸಾಲೆನ ಹಾಕ್ಕೊಂಡು ಕುದಿಸ್ಬೇಕು. ಸಾರು ಎಲ್ಲ ಬೆಂದಿದೆ ನೋಡಿ. ಈಗ ಉಪ್ಪು ಹಾಕ್ಕೋತಾ ಇದ್ದೀನಿ ನೋಡಿ. ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಆದಮೇಲೆ ಮಸಾಲೆ ಹಾಕ್ಕೋಬೇಕು. ಬೇಳೆ ಜೊತೆ ಯಾವುದೇ ತರಕಾರಿ ಆಗಲಿ ಹಾಕಿದರೂ ಕೂಡ ಸಾರು ಚೆನ್ನಾಗೇ ಇರುತ್ತೆ. ಎಲ್ಲ ತರಕಾರಿನೂ ನೀವು ಬೇಳೆ ಜೊತೆ ಹಾಕ್ಕೋಬೋದು. ಯಾವುದೇ ಹಾಕಿದರೂ ಕೂಡ ಚೆನ್ನಾಗೇ ಬರುತ್ತೆ ಸಾರು. ಈಗ ನೋಡಿ ಮಸಾಲೆ ಹಾಕ್ಕೊಂಡಿದ್ದೀನಿ. ಈಗ ಸಾರಷ್ಟು ಕುದಿಸ್ಬಿಟ್ರೆ ಕೆಲಸ ಆಯಿತು ನೋಡಿ. ಅಡುಗೆ ಕೆಲಸ ಆಮೇಲೆ ಮತ್ತೆ ಕ್ಲೀನಿಂಗು, ಊಟ ಇದೆಲ್ಲ ಇರುತ್ತೆ. ಮತ್ತು ನೋಡಿ ಸಾರು ಕುದೀತಾ ಇದೆ. ಹೆಸರುಬೇಳೆ ಹೀರೆಕಾಯಿ ಸಾರು. ಈಗ ನೋಡಿ ಮತ್ತೆ ಸ್ಟಿಚಿಂಗಿಗೆ ಕೂತ್ಕೊಂಡಿದ್ದೀನಿ. ಸ್ಟಿಚಿಂಗ್ ಮಾಡ್ತಾ ನಿಮ್ಮ ಜೊತೆ ಮಾತುಕತೆ ಮಾಡಿದ್ರೆ ಆಯಿತು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಸ್ಟಿಚಿಂಗ್ ಈ ಥರ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಬೇಕು. ನಾವು ಆದಷ್ಟು ಎಷ್ಟು ಸಮಯ ಉಳಿತಾಯ ಮಾಡ್ತೀವೋ ಅಷ್ಟು ಒಳ್ಳೆಯದು. ಸ್ಟಿಚಿಂಗಲ್ಲಿ ಕೂಡ ಹಾಗೆ ನಾವು ಎಷ್ಟು ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತೀವಿ ಅಷ್ಟು ನಾವು ಅದರಲ್ಲಿ ಇಂಪ್ರೂವ್ಮೆಂಟ್ ಕಾಣ್ಬೋದು. ಎಲ್ಲ ಜಾಣತನದಿಂದ ನಾವು ಹೇಗೆ ಸಮಯ ಸೇವ್ ಮಾಡಬೇಕು, ಯಾವ ರೀತಿ ಸ್ಟಿಚಿಂಗ್ ಮಾಡಿದರೆ ಬೇಗ ಆಗುತ್ತೆ ಎಲ್ಲನೂ ವಿಚಾರ ಮಾಡಿಕೊಂಡು ಜಾಣತನದಿಂದ ನಾವು ಸ್ಟಿಚ್ ಮಾಡಿದರೆ ಬೇಗ ಸ್ಟಿಚ್ ಮಾಡ್ಬೋದು. ಈಗಿನವರಿಗೆ ಬಿಗಿನರ್ಸಿಗಂತೂ ಈ ಟಿಪ್ಸು ತುಂಬ ಅನುಕೂಲ ಆಗುತ್ತೆ. ಎಲ್ಲನೂ ನಾವು ಸಮಯ ತುಂಬ ಸೇವ್ ಮಾಡ್ಕೋಬೇಕು. ಯಾಕಂದರೆ ಸ್ಟಿಚ್ಚಿಂಗಲ್ಲಿ ತುಂಬಾ ಟೆನ್ಷನ್ ಇರುತ್ತೆ. ಒಂದೊಂದು ಪಾರ್ಟ್ಸು ಸ್ಟಿಚ್ ಮಾಡುವಾಗ ಅಷ್ಟು ನಾವು ಜಾಗರೂಕತೆಯಿಂದ ಸ್ಟಿಚ್ ಮಾಡಬೇಕು. ಒಂದು ಸ್ವಲ್ಪನೂ ಹೆಚ್ಚು ಕಮ್ಮಿ ಆದರೂ ಬ್ಲೌಸ್ ಕೆಡುತ್ತೆ. ಬ್ಲೌಸಲ್ಲಿ ಮಾತ್ರ ಪ್ರತಿಯೊಂದು ಪಾರ್ಟನ್ನು ನಾವು ಕರೆಕ್ಟಾಗಿ ಸ್ಟಿಚ್ ಮಾಡಬೇಕಾಗತ್ತೆ. ಇನ್ನು ಬೇರೆ ಡ್ರೆಸ್ಸಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಹೇಗೆ ಸರಿಪಡಿಸ್ಬೋದು. ಆದರೆ ಬ್ಲೌಸು ಆ ಥರ ಅಲ್ಲ. ಪ್ರತಿಯೊಂದು ಪಾರ್ಟ್ಸನ್ನು ನಾವು ಕರೆಕ್ಟಾಗಿ ಸ್ಟಿಚ್ ಮಾಡಿದ್ರೇ ಬ್ಲೌಸು ಪರ್ಫೆಕ್ಟಾಗಿ ಬರೋದು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಒಂದು ನೀರಿಗೆ ಬಂದರೂ ಕೂಡ ಬ್ಲೌಸು ತುಂಬ ಕೆಟ್ಟು ಹೋಗುತ್ತೆ.
ಹೀಗಾಗಿ ಬ್ಲೌಸಲ್ಲಿ ತುಂಬ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡೋದನ್ನು ಕಲೀರಿ. ಇದೊಂದು ನೀವು ಚೆನ್ನಾಗಿ ಕಲ್ತ್ಬಿಟ್ರೆ ನೀವು ಟೇಲ್ರಿಂಗಲ್ಲಿ ಗೆದ್ದ ಹಾಗೇನೆ. ಬ್ಲೌಸು ತುಂಬ ಕಿರಿಕಿರಿ ಇರುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ.